11ರಂದು ಕರ್ನಾಟಕ ವಕೀಲರ ಪರಿಷತ್ತಿಗೆ ಚುನಾವಣೆ ನಡೀತಾ ಇದೆ. ಇವತ್ತು ಚುನಾವಣಾ ಪ್ರಚಾರ ಕಾರ್ಯ ಕೂಡ ಬಹಳ ಬಿರುಸಿನಿಂದ ನಡೆದಿದೆ. ವಿಶೇಷವಾಗಿ ಇವತ್ತು ರಾಮಮೂರ್ತಿ ಬಿ.ವಿ. ಅವರ ಹಿರಿಯ ವಕೀಲರು, ಬಹಳ ಖ್ಯಾತ ವಕೀಲರು ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಕೋವಿಡ್ ಸಂದರ್ಭ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ವಕೀಲರಿಗೆ ನೆರವಾಗುವ ಮೂಲಕ ಅವರು ಮನೆ ಮಾತಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅವರು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಮ್ಮದೇ ಆಗಿರ್ತಕ್ಕಂಥ ಉದ್ದೇಶ, ನಾವು ಯಾಕೆ ನಿಂತಿದ್ವಿ, ಮುಂದೆ ನಮ್ಮ ಏನಿದೆ ಅಂತಕ್ಕಂಥ ಕಾರ್ಯವನ್ನು ಕೂಡ ನಮ್ಮ ಮೂಲಕ ಈಗ ತಿಳಿಸ್ಕೊಳ್ತಾರೆ. ಫಸ್ಟ್ ಪ್ರಣಾಳಿಕೆಯನ್ನು ಫಸ್ಟ್ ಬಂದು ನಾನು ಡೆತ್ ರಿಲೀಫ್ ಫಂಡ್ ಇದೆಯಲ್ಲ, ಡೆತ್ ರಿಲೀಫ್ ಫಂಡು 22 lakhs ಅನೌನ್ಸ್ಮೆಂಟ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಎರಡನೇದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದೆಯಲ್ಲ, ಅದು ಅಪ್ ಟು ದಟ್ 15 lakhsವರೆಗೂ ನಾವು ಮಾಡಬೇಕಂತ ಮಾಡ್ತೀವಿ. ಅದೇ ರೀತಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ, ಹೆಲ್ತ್ ಇನ್ಶೂರೆನ್ಸು to advocates and the family members go up to 10 lakhs rupees that EMI shall be payable out of the welfare fund collected from bar council, from the advocates by the bar council. ಆ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಯಂಗರ್ ಜನರೇಷನ್ಗೆ 10,000 rupees ಸ್ಟೈಫಂಡ್ ಕೊಡಬೇಕು ಬಾರ್ ಕೌನ್ಸಿಲ್ ವೆಲ್ಫೇರ್ ಫಂಡಿಂದ ಮಾಡ್ತಾ ಇದ್ದೀನಿ. ಡಿಮ್ಯಾಂಡ್ ಫ್ರಮ್ ಗೌರ್ಮೆಂಟ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿ ಅಡ್ವೊಕೇಟ್ ಗೆಸ್ಟ್ ಹೌಸ್ ಇನ್ ಬ್ಯಾಂಗ್ಳೂರ್. ಯಾಕಂದರೆ ದೂರದಿಂದ ಬರುವ ಅವ್ರಿಗೆ ಏನೂ ಸೌಕರ್ಯಗಳಿಲ್ಲ. ಆಮೇಲೆ ಡಿಮ್ಯಾಂಡ್ ಫ್ರಮ್ ದಿ ಗೌರ್ಮೆಂಟ್ 15% ರಿಸರ್ವೇಷನ್ ಆಫ್ ದಿ ಸೈಟ್ಸ್ ಅಲಾಟ್ಮೆಂಟ್ ಟು ದ ಅಡ್ವೊಕೇಟ್ಸ್ ಐದರ್ HUD, BDA ಆರ್ ಮೂಡಾ ಆರ್ ಎನಿ ಅಥಾರಿಟೀಸ್. ಅದೊಂದು. ಇದು ಆನ್ಲೈನ್ ಪೇಮೆಂಟ್ ಆಫ್ ವೆಲ್ಫೇರ್ ಫಂಡ್ನಲ್ಲಿ ಎಲ್ಲ ವೆಲ್ಫೇರ್ ಫಂಡ್ನಲ್ಲಿ ಬಹಳ ಗೋಲ್ಮಾಲ್ ಆಗಿದೆ. ಅದಕ್ಕೋಸ್ಕರ ವೆಲ್ಫೇರ್ ಸ್ಟ್ಯಾಂಪ್ಸ್ ಇದೆಯಲ್ಲ, ವೆಲ್ಫೇರ್ ಸ್ಟ್ಯಾಂಪ್ ಶಾಲ್ ಬಿ ಪೇಯಬಲ್ ಆನ್ಲೈನ್ ಟು ದ ಕೋರ್ಟ್. That can be deducted, that can be online or it should be put in the website. Day to day, how much it is, how much they purchase, how much that is the regional representation from all over Karnataka. ಯಾಕಂದರೆ ಎಂಟೈರ್ ಎಲ್ಲೋ ರಿಮೋಟ್ ಪ್ಲೇಸ್ನಲ್ಲಿ ಇರೋರಿಗೆ ಏನು ರೆಪ್ರೆಸೆಂಟೇಷನ್ ಇಲ್ಲಿ ಏನು ನಡೀತಾ ಇದೆ ಬಾರ್ ಕೌನ್ಸಿಲ್ ಅಂತ ಗೊತ್ತಿಲ್ಲ. ಈಚ್ ಡಿಸ್ಟಿಕ್ ಒಬ್ಬೊಬ್ಬ ರೆಪ್ರೆಸೆಂಟೇಷನ್ ಇದ್ದರೆ ಅದು ಅನುಕೂಲ ಆಗ್ತದೆ ಅಂತ ಹೇಳಿ ರೆಪ್ರೆಸೆಂಟೇಷನು. ಇಂಪ್ರೂವ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ ಆಲ್ ಬಾರ್ ಅಸೋಸಿಯೇಷನ್. ಟಾಯ್ಲೆಟ್ಸು, ಬಾತ್ರೂಮ್ಸು ಏನಿರಲ್ಲ, ಫೆಸಿಲಿಟೀಸ್ ಇರಲ್ಲ. ಆ್ಯಂಡ್ ಡಿಮ್ಯಾಂಡ್ ಫ್ರಮ್ NHA ಟೋಲ್ ಫ್ರೀ ಮಾಡಬೇಕು ಥ್ರೂಔಟ್ ಕರ್ನಾಟಕ ಸ್ಟೇಟ್. ಯಾಕಂದರೆ ಟ್ರಾವೆಲ್ ಮಾಡ್ತಾರೆ. ಡಿಮ್ಯಾಂಡು ದಟ್ ಎನ್ಶೂರ್ ದಟ್ ಇಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಅದು ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕು. ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅದರಲ್ಲಿ ಎಲ್ಲ ಫೆಸಿಲಿಟೀಸ್ ಇರಬೇಕು, ಗೆಸ್ಟ್ ಹೌಸ್ ಎಲ್ಲ ಇರಬೇಕು ಅಂತ ಹೇಳಿದ್ರು. ಆಮೇಲೆ ಮೈನು ನೆಕ್ಸ್ಟು ಅಡ್ವೊಕೇಟ್ಸ್ ಎಲ್ಲೇ ಹಳ್ಳೆ ಎಲ್ಲಿ ಅನ್ಟುವರ್ಡ್ಸ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಆಗಿದ್ರೆ ನಮ್ಮ ಬಾರ್ ಕೌನ್ಸಿಲ್ ಅವರು ಫಸ್ಟ್ ಬಂದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ದಟ್ ಇಸ್ ದ ಬಾರ್ ಕೌನ್ಸಿಲ್ ಶಲ್ ಟೇಕ್ ಇಮಿಡಿಯೇಟ್ ಸ್ಟೆಪ್ಸ್ ಟು ಪುಟ್ ಇಂಟು ಆಕ್ಷನ್ ಅಗೇನ್ಸ್ಟ್ ದಿ ಕಲ್ಪ್ರಿಟ್ಸ್. ಐದರ್ ದಿ ಪೊಲೀಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು. ಅದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಇಂಪ್ಲಿಮೆಂಟೇಷನ್ ಆಫ್ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಇವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ನಾನು ಹೋರಾಟ ಮಾಡಿದ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ಗೆ ಆಯ್ತು, ಬಿಲ್ ಆಯ್ತು, ಸೋ ಫಾರ್ ಇನ್ ಒನ್ ಮೋರ್ ಥಿಂಗ್ ಅಪಾರ್ಟ್ ಫ್ರಮ್ ದಟ್ ಮೈ ಪರ್ಸನಲ್ ಕಮಿಟ್ಮೆಂಟ್ ಈಸ್ ದೇರ್ ನೋ TADA ಕ್ಲೈಮ್ ಫ್ರಮ್ ದಿ ಬಾರ್ ಕೌನ್ಸಿಲ್. ಯಾಕಂದರೆ ಒಬ್ಬ TAD ಆಗಬೇಕಾದ್ರೆ 6 ಲಕ್ಷ, 7 ಲಕ್ಷ, 12 ಲಕ್ಷವರೆಗೂ ಹೋಗ್ತದೆ. ನಾನು ಕ್ಲೈಮ್ ಮಾಡಲ್ಲ. ನಾನು ಎವರಿ ಇಯರ್ ಬಡ ಮಕ್ಕಳಿಗೆ, ಬಡವರು, ದೋಸ್ ಆರ್ ಸಫರಿಂಗ್, those are actually suffered from financial crisis. 100 members every year ನಾನು ಕಟ್ಟಬೇಕು. ವೆಲ್ಫೇರ್ ಸ್ಟ್ಯಾಂಪ್ ಕಟ್ಕೊಂಡು ಇಯರ್ಲಿ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಟ್ತಾ ಇದ್ದೀನಿ. ಈಗಾಗಲೇ 382 ಮೆಂಬರ್ಸ್ಗೆ ದೋಸು ಆರ್ ಇದು ಫೈನಾನ್ಷಿಯಲ್ ಕಂಡೀಷನ್ ಇಲ್ಲದವ್ರಿಗೆಲ್ಲ ಕಟ್ಟಿದ್ದೀನಿ. ಅದು ಬಿಟ್ಟು ಎನಿ ಪರ್ಸನ್ ಡೈಡ್ ನಮ್ಮ ಅಡ್ವೊಕೇಟ್ಸಲ್ಲಿ ನನ್ನ ಪರ್ಸನಲ್ ಅಕೌಂಟಿಂದ 50,000 ರೂಪಾಯಿ ಡೆತ್ ರಿಲೀಫ್ ಕೊಡ್ತಾ ಇದ್ದೀನಿ. ಈಗಾಗಲೇ ಕೆಲವ್ರಿಗೂ ಪ್ರಯತ್ನ ಮಾಡಿದ್ರಿ. 9 ಜನ ಸತ್ತು, ಅದು 7 ಜನ ಅವ್ರು ಬೇಡ ಅಂತ ಹೇಳಿದ್ರು. ಇನ್ನೊಬ್ಬರ ಹತ್ರ ಹೋಗಿದೆ, ಅವ್ರು ಬೇಡ. ಒಬ್ಬರಿಗೆ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತಿರೋರಿಗೆ ಅವ್ರು 1 ಲಕ್ಷ ರೂಪಾಯಿ ನಾನು ಡೆತ್ ರಿಲೀಫ್ ಫಂಡ್ ಅಂತೇಳಿ ಡಿಪಾಸಿಟ್ ಮಾಡೋಕ್ಕೆ, ಎಲೆಕ್ಷನ್ ಆದ ತಕ್ಷಣ ಡಿಪಾಸಿಟ್ ಮಾಡೋಕ್ಕೆ, ಯಾಕಂದರೆ ಕೋಡ್ ಆಫ್ ಕಾಂಡಕ್ಟ್ ಬರ್ತದೆ ಕೊಟ್ಟಿಲ್ಲ, ಅದಕ್ಕೆ ಇದು ಮಾಡ್ತಾ ಇದ್ದೀವಿ. ಇದರಲ್ಲೇ ವಿತ್ ದೀಸ್ ಐ ರಿಕ್ವೆಸ್ಟೆಡ್ ಆಲ್ ಮೈ ಅಡ್ವೊಕೇಟ್ಸ್, brother advocates and sister advocates, to elect me to give a chance to serve to the legal party. My caste is black throat. My religion is legal fraternity. That I am Indian and Karnataka. That's it.
ಸೀರಿಯಲ್ ನಂಬರ್ ಸೀರಿಯಲ್ ನಂಬರ್ 101 ನಿಮ್ಮ ಹೆಸರು ಹೇಳ್ಬಿಟ್ಟು ಎಸ್ ರಾಮಮೂರ್ತಿ BV ಸೀರಿಯಲ್ ನಂಬರ್ 101 ಗೆಲ್ಸಿ ಪ್ರತಿಯೊಬ್ಬರು ಗೆಲ್ಲಿಸಿ. ನಮಗೆ ರಾಮರೆಡ್ಡಿ ಅಂತ ನಾನು ಸುಮಾರು 35 ವರ್ಷಗಳ ವಕೀಲನ ಕೆಲಸ ಮಾಡಿದ್ದೇನೆ. ಸನ್ಮಾನ್ಯ BV ರಾಮಮೂರ್ತಿ ಅವರು ಒಬ್ಬ ವ್ಯಕ್ತಿಯಲ್ಲ, ಶಕ್ತಿಯವರು. ಸುಮಾರು ಕೋವಿಡ್ ಹಿಂದಿನಿಂದ ಹಿಡಿದು ಇದುವರೆಗೂ ವಕೀಲರಿಗೆ ಬಹಳ ಸಮಸ್ಯೆಗಳು ಬಂದವು. ಊಟದ ಸಮಸ್ಯೆ ಆಯಿತು, ಒಂದು ಮೆಡಿಕಲ್ ಬಿಲ್ ಕಟ್ಟಕ್ಕೆ ಸಮಸ್ಯೆ ಆಯಿತು. ಇವೆಲ್ಲ ಗಮನದಲ್ಲಿಟ್ಕೊಂಡು ಸುಮಾರು 3 ವರ್ಷಗಳಿಂದ ಸತತವಾಗಿ ವಕೀಲರಿಗೆ ಕೋವಿಡ್ ಟರ್ಮದಲ್ಲಿ ಸುಮಾರು 6 ತಿಂಗಳ ಕಾಲ ಅವರು ವಕೀಲರಿಗೆ ಏನು ಒಂದು ಗ್ರಾಸರೀಸ್ ಫುಡ್ ಐಟಮ್ಸ್ ಅನ್ನು ಅಗತ್ಯ ಇರುವವರಿಗೆ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಅದಲ್ಲದೆ ಸುಮಾರು 4-5 ತಿಂಗಳ ಕಾಲ ಇದೇ ವಕೀಲರ ಸಿಟಿ ಸಿವಿಲ್ ಕೋರ್ಟಿನಲ್ಲಿ ಬೆಳಗ್ಗೆ ಒಂದು 5,000 to 10,000 ಜನಕ್ಕೆ ಒಂದು ಊಟ ಅವರು ಸ್ಪಾನ್ಸರ್ ಮಾಡ್ತಾ ಇದ್ರು. ಅದು ಎಲೆಕ್ಷನ್ ಉದ್ದೇಶದಿಂದಲ್ಲ, ಒಂದು ಸರ್ವಿಸ್ ಇದೆ. ಅವರು ವಕೀಲರಿಗೆ ಯಾವುದೇ ಭಾಗದಲ್ಲಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಒಂದು ತೊಂದರೆ ಆದಾಗ ಅವರಿಗೆ ಒಂದು ಧನ ಸಹಾಯ ಮಾಡಿದ್ದಾರೆ. ದುಡ್ಡಿರೋರು ಎಲ್ಲರೂ ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಸಹಾಯ ಮಾಡುವಂತ ವ್ಯಕ್ತಿ BV ರಾಮಮೂರ್ತಿ ಅವರು ವೈಯಕ್ತಿಕವಾಗಿ ಏನೂ ಇಲ್ಲ. ಅವರು ಸುಮಾರು 45 ವರ್ಷಗಳಿಂದ ಹೈಕೋರ್ಟಿನಲ್ಲಿ ನಿವೃತ್ತ ವಕೀಲರಾಗಿ ಜನಸೇವೆ ಮಾಡಿದ್ದಾರೆ. ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದಾರೆ. ಗ್ರಾಮಾಂತರದ ನಾನು ಐ ನೆವರ್ ಸೀನ್ ಸಚ್ ಎ ಪರ್ಸನಾಲಿಟಿ. ಯಾಕೆ ನಾನು ಮಾತು ಹೇಳೋದು, ಮಾನವತಾವಾದಿ ಬಡವರಿಗೆ ಫ್ರೀಯಾಗಿ ವಕಾಲತ್ತಾಗಿ ನಿದರ್ಶನ ಕೊಡಿದ್ದಾರೆ. ಆಮೇಲೆ ಈಗ ನಮ್ಮ ವಿಕ್ರಮ್ ರೆಡ್ಡಿ ಅವರು ಹೇಳೋದು, ಯಾವ ಅಡ್ವೊಕೇಟ್ಗೂ ಕಾಳಜಿ ತಗೊಳ್ಳಿಲ್ಲ. ಎಷ್ಟೋ ಜನ ಮರಣ ಅಪ್ಪಿದ್ರು, ಅಂಥದ್ರಲ್ಲಿ ಬಹಳ ಜನ ಉಳ್ಕೊಂಡ್ರು ಆ ಒಂದು ಪರಿಸ್ಥಿತಿ. ಹಾಗಾಗಿ ಇಂಥವರು ನಮಗೆ ಬೇಕಾಗಿದೆ, ಇವ್ರ ಸರ್ವಿಸ್ ಬೇಕಾಗಿದೆ ನಮ್ಮ ಲಾಯರ್ಗಳಿಗೆ. ಯಾರು ನಮ್ಮ ಲಾಯರ್ಗಳು ವಿಚಾರಿಸಿದ್ರು ಈವರೆಗೂ ಬಂದಿಲ್ಲ. ಎಷ್ಟೋ ವರ್ಷ ಆಯಿತು ಬಾರ್ ಕೌನ್ಸಿಲು ಸಂವಿಧಾನದಲ್ಲಿ ಹೇಳ್ತಾರೆ ಅಷ್ಟೇ. ಹಾಗಾಗಿ ಇಂಥವ್ರು ಬಂದರೆ ಸಂವಿಧಾನನೂ ಉಳಿಸ್ತಾರೆ, ಉಳಿಸ್ತಾರೆ. ಒಳ್ಳೆ ನಮ್ಮ ಲಾಯರ್ಗಳಿಗೂ ಭಾಳ ರಕ್ಷಣಾ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಇವರು ಏನು ಬೇಕೋ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡಿಸ್ತಾರೆ. ಸರ್ಕಾರದಲ್ಲಿ ಏನೇನು ಬೆನಿಫಿಟ್ ಬರ್ತದೋ ನಮ್ಮ ಅಡ್ವೊಕೇಟ್ಸ್ಗೆ ಅದನ್ನೆಲ್ಲ ತರುವಂಥ ಶಕ್ತಿ ಇದೆ ಅವರಿಗೆ. ಅವ್ರಿಗೆ ದೇವರು ಒಳ್ಳೆ ಕಾಪಾಡಿ. ಅವರು ಅಡ್ವೊಕೇಟ್ ಅಂತ ರಾಮಮೂರ್ತಿ ಸಾರ್ ಅವರು ತುಂಬ ಒಳ್ಳೆ ವಕೀಲರು, ತುಂಬ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಅವರು ಎಲ್ಲರಲ್ಲೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ಹತ್ರ ತುಂಬ ಚೆನ್ನಾಗಿ ಗೌರವ ಕೊಡ್ತಾರೆ ನಮಗೆ. ಅವ್ರು ಗೆಲ್ಲಬೇಕು ಅಂತ ನಮಗೆ ತುಂಬ ಆಸೆ. ಅವ್ರದ್ದು ನಂಬರು 101. ಪ್ಲೀಸ್ ಅವ್ರಿಗೆ ವೋಟ್ ಮಾಡಿ ಗೆಲ್ಲಬೇಕು. ಆತ್ಮೀಯ ವಕೀಲ ಮಿತ್ರರೇ ಮತ್ತು ಅಕ್ಕ ತಂಗಿಯರೇ, BV ರಾಮಮೂರ್ತಿಯವರು ಅವರ ಸೀರಿಯಲ್ ನಂಬರು 101. ಯಾಕೆಂತಂದ್ರೆ ಅವರು ಈ ವಯಸ್ಸಿನಲ್ಲಿ, ಅವರಿಗೆ ಸುಮಾರು 68 ವರ್ಷ. ಈ ವಯಸ್ಸಿನಲ್ಲಿ ಏಕೆ ನಿಂತಿದ್ದಾರೆ ಅಂದರೆ, ಅವ್ರು ಮಾಡಿರ್ತಕ್ಕಂಥ ಸೇವೆಗಳನ್ನು ಗುರುತಿಸಿ ನಾವೆಲ್ಲನೂ ಯುವ ವಕೀಲರೆಲ್ಲ ಸೇರಿ, ಸರ್ ನೀವು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀರಿ, ನೀವು ಯಾಕೆ ಬಾರ್ ಕೌನ್ಸಿಲ್ಗೆ ನಿಲ್ಲಬಾರದು ಅಂತೇಳಿ ನಾವೆಲ್ಲನೂ ಫೋರ್ಸ್ ಮಾಡಿ ನಾವು ಅವ್ರಿಗೆ ನಿಲ್ಲಿಸಿದ್ದೀವಿ. ಆ ಉದ್ದೇಶದಿಂದ ಮತ್ತು ಅವ್ರು ಏನೇ ಫಂಕ್ಷನ್ಗಳಿದ್ರು ಕೂಡ ಹೈಕೋರ್ಟ್ ಆಗಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಲಿ, ಸಿಟಿ ಕೋರ್ಟ್ ಆಗಲಿ, ಮೇಹದಾಗಲಿ, ಯಾವುದೇ ಫಂಕ್ಷನ್ಗಳಾಗಲಿ ಆ ಫಂಕ್ಷನ್ಗಳಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟು ಪ್ರಸಾದ ಸೇವೆ ಮಾಡ್ತಾರೆ. ಮತ್ತು ಬಾರ್ ಕೌನ್ಸಿಲಲ್ಲಿ ಸುಮಾರು ಜನಕ್ಕೆ ನಾನೇ ಕಟ್ಟಿದ್ದೀನಿ. ಅದು COP ಇಲ್ಲದೆ ಇರೋವರೆಗೆ 360 ಜನಕ್ಕೆ ನಾನು COP ಇಲ್ಲದೆ ಇರೋವರೆಗೆ ಕಟ್ಟಿದ್ದೀನಿ.